ಇದ್ಯಾರ್ದು? ಇಲ್ಲಿ ಹೇಗೆ ಬಂತು? ದುಡ್ಡ? ಯಾವ ದುಡ್ಡು? ನನ್ಗೇನು ಗೊತ್ತಿಲ್ಲಪ್ಪ. ನಿಂಗೂ ಗೊತ್ತಿಲ್ವಾ? ನನಗೂ ಗೊತ್ತಿಲ್ಲ. ಮತ್ತೆ ಇದು ಇಲ್ಲಿಗೆ ಹೇಗೆ ಬಂತು? ಲಕ್ಷ್ಮಿ, ನನ್ ಕಡೆ ಯಾಕೆ ನೋಡ್ತಿದ್ಯಾ? ನನಗೆಲ್ಲಿ ಬರ್ಬೇಕು ದುಡ್ಡು? ಲಕ್ಷ್ಮೋ, ನೀನೇ ಇಟ್ಟಿರ್ತೀಯ. ಈ ನಡುವೆ ನಿಂಗೆ ಮರು ಜಾಸ್ತಿ ಆಗಿದೆ. ಇಲ್ಲ ಇಲ್ಲ, ನಾನಿಲ್ಲಿ ದುಡ್ಡಿಡಕ್ಕೆ ಸಾಧ್ಯನೇ ಇಲ್ಲ. ಅದು ತಿಂಗಳ ಕೊನೆಯಲ್ಲಿ ಇಷ್ಟೊಂದು ದುಡ್ಡು ನನಗೆಲ್ಲಿಂದ ಉಳಿಬೇಕು ಹೇಳು? ಲಕ್ಷ್ಮಿ, ಆ ದುಡ್ಡನ್ನ ನೀನೇ ಯಾವಾಗಲೂ ತಂದಿಟ್ಟಿರ್ತೀಯ. ಅಷ್ಟೊಂದು ದುಡ್ಡು ಯಾರು ತಂದಿರೋಕ್ ಸಾಧ್ಯ ಹೇಳು? ಸರಿಯಾಗಿ ನೆನಪು ಮಾಡ್ಕೊ. ಏನ್ರಿ ಹಾಗೆ ಹೇಳ್ತಿದ್ದೀರಾ? ನನ್ಗೇನು ಅಷ್ಟೊಂದು ವಯಸ್ಸಾಗಿದೆಯಾ ಮರೆಯೋದಕ್ಕೆ? ಆದ್ರೂ ನಾನು ಯಾವಾಗ ಇಲ್ಲಿ ದುಡ್ಡಿಟ್ಟೆ ಅಂತ ನೆನಪೇ ಬರ್ತಾ ಇಲ್ಲ. ಲಕ್ಷ್ಮೋ, ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಅಲ್ಲಿದೆ ಅಂದ್ರೆ ಅದ್ ನಿನ್ ದುಡ್ಡೆ. ಸುಮ್ನೆ ತಗೊಂಡ್ ಹೋಗಿ ಒಳಗಿಡು. ನನ್ ಮೇಲೆ ಡೌಟ್ ಬರ್ಲಿಲ್ಲ. ಓ ಬಿಲ್ಲು, ಲಕ್ಷ್ಮ ಕೇಳಿಸ್ಕೊಂಡ್ರೆ ಕಷ್ಟ. ಏನಿದ್ರು ಗುಸು ಗುಸು ಅಂತ ಇದ್ದೀರಾ? ಏನಿಲ್ಲ ಲಕ್ಷ್ಮಿ, ನಿನ್ ಮಗಳು ನಿಂಗ್ ಮರು ಜಾಸ್ತಿ ಅಂತ ಹೇಳಿದ್ಲು. ಹ್ಞೂ, ಮತ್ತೆ ನೀನ್ ಎಲ್ಲ ವಿಷಯನೂ ಮರಿತಿದ್ಯಲ್ಲ, ಅದಕ್ಕೆ ಹೇಳ್ದೆ. ಸಾಕು, ಸುಮ್ನಿರಿ. ಚಾನ್ಸ್ ಸಿಕ್ಕಿದ್ರೆ ಸಾಕು ನನ್ ಕಾಲು ಎಳೆಯೋದಕ್ಕೆ ನೋಡ್ತಿರ್ತೀರಾ. ಹಾಗಲ್ಲ ಏನೂ ಇಲ್ಲ ಲಕ್ಷ್ಮಿ. ಸರಿ, ಈಗ ಅಡಿಗೆ ಏನ್ ಮಾಡ್ಲಿ ಅಂತ ಹೇಳಿ. ನೀನ್ ಮಾಡಿದ್ದು ನಾವು ತಿಂದಿದ್ದು. ಬರ್ತಾ ಬರ್ತಾ ಈ ಮನೇಲಿ ಏನ್ ಆಗ್ತಿದ್ಯೋ ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಅಪ್ಪ, ನನ್ನ ಸಿಕ್ಕಾಕ್ಸ್ತಿದ್ಯಲ್ಲ. ಅದಿತಿ, ಬಂದೆ. ಹಲೋ ಅದಿತಿ, ಒಂದು ತರಕಾರಿ ತರೋಕೆ ಇಷ್ಟೊತ್ತು ಬೇಕಾ? ಬೇಗ ಬಾ. ಲಕ್ಷ್ಮ, ನಿನ್ನೆ ಒಬ್ಬ ಫಾಲೋ ಮಾಡ್ತಿದ್ದ ಅಂತ ಹೇಳಿದ್ನಲ್ವಾ, ಅವ್ನು ಮತ್ತೆ ಇವತ್ತು ನನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ.
ಏನು ಹೇಳ್ತಾ ಇದೀಯಾ? ಒಬ್ಬನೇ ಇದ್ದಾನ ಇಲ್ಲ ಜೊತೆಗೆ ಯಾರಾದರೂ ಇದ್ದಾರಾ? ಇಲ್ಲ ಲಕ್ಷ್ಮೋ, ಅವನೊಬ್ಬನೇ ಬರ್ತಿದ್ದಾನೆ. ನೀನೇನು ಹೆದರಬೇಡ, ಧೈರ್ಯವಾಗಿ ಬಾ, ನಾನು ಬರ್ತೀನಿ. ಬೇಗ ಬಾ ಲಕ್ಷ್ಮೋ. ಸರಿ ಮಗಳೇ, ಈಗಲೇ ಬರ್ತೀನಿ. ಲಕ್ಷ್ಮೋ, ಇವರೇ ನನ್ನ ಫಾಲೋ ಮಾಡ್ತಿರೋದು. ಯಾರು ನೀನು? ನನ್ನ ಮಗಳೇನೆ ಫಾಲೋ ಮಾಡ್ತೀಯಾ? ಯಾರು? ನೀನಾ? ಲಕ್ಷ್ಮೋ, ಏನ್ ನೋಡ್ತಾ ನಿಂತಿದ್ಯಾ? 4 ಬಾರ್ಸು. ಆಂಟಿ, ಮೊದಲು ಇವರಿಂದ ನನ್ನ ಕಾಪಾಡಿ, ಇಲ್ಲಾಂದ್ರೆ ನನ್ನ ಕೊಂದೇ ಬಿಡ್ತಾರೆ. ಅಲ್ಲಪ್ಪ, ನೀನ್ಯಾಕೆ ನನ್ನ ಮಗಳನ್ನ ಫಾಲೋ ಮಾಡ್ಕೊಂಡು ಬರ್ತಿದೀಯಾ? ಲಕ್ಷ್ಮೋ, ಏನ್ ಕತೆ ಕೇಳ್ತಾ ಇದ್ಯಾ? 4 ಬಾರ್ಸು. ಅದಿತಿ, ಒಂದ್ ನಿಮಿಷ. ಇವನು ನೀನ್ ತಿಳ್ಕೊಂಡಿರೋ ಹಾಗಲ್ಲ. ಇವನ ಯಾರಂತ ಅನ್ಕೊಂಡಿದೀಯಾ? ಕಿಡ್ನಾಪರ್ ತಾನೆ? ಅಲ್ಲ ಮಗಳೇ, ಇವನ್ ಕಿಡ್ನಾಪರ್ ಅಲ್ಲ, ನಮ್ ಡಾಕ್ಟರ್ ಶಶಿಕಲಾ ಅವ್ರ ಮಗ. ಇವರು ಡಾಕ್ಟರ್ ಮಗನ? ಮತ್ತ್ಯಾಕೆ ಇವ್ರನ್ನ 2 ದಿನದಿಂದ ಫಾಲೋ ಮಾಡ್ತಿದ್ದಾರೆ? ಅದೇನಾಯ್ತು ಅಂದ್ರೆ, ನಾನು ಇವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಅವ್ರು ನಿಮ್ಗೋಸ್ಕರ ಹುಡುಕ್ತಿರೋ ದಿನಾನೇ ಇಲ್ಲ. ಮನೇಲಿ ಇದ್ದಷ್ಟು ದಿನಾನು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ನಿಮ್ಮನ್ನ ಹುಡುಕೋದಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಸರ್, ಅವ್ರು ನಿಮ್ ಮನೆ ಬಿಟ್ಟು ಹೋದ್ರು ಅಂತ ಅದಿತಿ ಹೇಳಿದ್ಲು. ಈಗ ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಾ ಸರ್? ಮತ್ತೆ ಬಿಸಿ ಬರ್ತಾ ಇದೆ. ಕಟ್ ಮಾಡಿ ಮತ್ತೆ ಟ್ರೈ ಮಾಡು. ಆಗ ಮಾವ ಅರ್ಜೆಂಟ್ ಕಾಲ್ ಅಂತ ನಮ್ಮ ಕಾಲ್ ಪಿಕ್ ಮಾಡ್ತಾರೆ. ಸರ್